ಅಗ್ರಜನಾದ ಬಲಭದ್ರನು ನಾಳೆ ಯುದ್ಧಕ್ಕೆ ಬರುವನೆಂದು ಆ ದುರ್ಯೋಧನನಿಗೆ ವಚನವನ್ನು ಕೊಟ್ಟಿರುವನು. ಆತನೇನಾದರೂ ಆಲಾಯುಧವನ್ನು ಧರಿಸಿ ಯುದ್ಧಕ್ಕೆ ನಿಂತರೆ ಪಾಂಡವರು ಜಯದ ಆಸೆಯನ್ನು ಬಿಡಬೇಕಾಗುತ್ತದೆ. ಇರಲಿ, ಇದಕ್ಕೆ ತಕ್ಕ ಶಾಸ್ತಿಯನ್ನೇ ಮಾಡುವನು. ಜಾಗೃತಳಾಗು ನನ್ನ ಯೋಗಮಾಯೆ. ಒಂದು ಗೋವಾಗಿ ಹೋಗಿ ಬಲಭದ್ರನನ್ನು ವಂಚಿಸು. ನಾನು ಇಲ್ಲೇ ಸ್ವಲ್ಪ ದೂರವಾಗಿ ನಿಂತು ಅದನ್ನು ನೋಡುತ್ತಿರುವೆನು. ಏನು ನಮ್ಮನ್ನೆಲ್ಲ ಹಾಳು ಮಾಡುತ್ತಿರುವಲ್ಲ ಈ ಗೋವು. ಹೇ ಹೇ ಹೋಗ ಕಡೆ. ಹಾ ಶಿವ ಶಿವ. ಏನು ಒಂದು ಸಣ್ಣ ಕಲ್ಲು ಹೊಡೆದ ಮಾತ್ರಕ್ಕೆ ಹಾಗೆ ಪ್ರಾಣ ಬಿಟ್ಟಿತ್ತಲ್ಲ ಶಂಕರ. ಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾಗಿ ಅಯ್ಯೋ ಮೋಸಕ್ಕೆ ಒಳ್ಳೆಯಾಗಿ. ಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾಗಿ ಅಯ್ಯೋ ಮೋಸಕ್ಕೆ ಒಳ್ಳೆಯಾಗಿ. ಪಾರ್ಥಕ್ಕೆ ಎಂಥ ಕೊಂದೆನು ನಾನು ಅಂದದ ಗೋವನ್ನ. ಪಾರ್ಥಕ್ಕೆ ಎಂಥ ಕೊಂದೆನು ನಾನು ಅಂದದ ಗೋವನ್ನ. ಅಯ್ಯೋ ಚಂದದ ಗೋವನ್ನ, ಅಯ್ಯೋ ಚಂದದ ಗೋವನ್ನ. ಅಕಟ ಗೋವತ್ಸವ ಮಾಡಿ ಬಾಬಗೆ ಗುರಿಯಾಗಿ ಅಯ್ಯೋ ಮೋದಕ್ಕೆ ಒಲೆಯಾಗಿ. ಹಾ ಶಿವ ಶಿವ. ಯಾದವ ಕುಲಕ್ಕೆ ವೇದಯ ಒದಗಿತು ಸಾಧಿಸು ಬರೆಂದು. ಯಾದವ ಕುಲಕ್ಕೆ ವೇದವನ್ನು ಸಾಧಿಸು ಬರೆಯಲು ಕೊಂದ ಪಾಪಕ್ಕೆ ನಂದನ ಮೈ ಬರೆ ಅಕಟ ಗೋವತ್ಸವ ಮಾಡಿ ಪಾಪಕ್ಕೆ ಗುರಿಯಾಗಿ ಅಯ್ಯೋ ಮೋಸಕ್ಕೆ ಒಲೆಯಾಗಿ. ಅಯ್ಯೋ ಒಂದು ಸಣ್ಣ ಕಲ್ಲಲ್ಲಿ ಹೊಡೆದ ಮಾತ್ರ ಗೋವನು ಹಾಗೇ ಪ್ರಾಣ ಬಿಟ್ಟಿದ್ದಲ್ಲ. ಈಗ ಏನು ಮಾಡೋದು? ಈ ವಿಚಾರವನ್ನು ನಮ್ಮ ಕೃಷ್ಣನಿಗೆ ತಿಳಿಸಿ ಇದಕ್ಕೆ ತಕ್ಕ ಪರಿಹಾರವನ್ನು ತಿಳಿಸಿ. ಕೃಷ್ಣ ಕೃಷ್ಣ ಎಲ್ಲಿರುವೆ? ಬೇಗ ಬಾರಯ್ಯ. ಅಣ್ಣ, ಏಕೆ ಏಕೆ ಚಿಂತನಮತ್ತನಾಗಿರುವೆ? ನನ್ನನ್ನು ಇಷ್ಟೊಂದು ಕಾತುರವಾಗಿ ಕರೆಸಲು ಕಾರಣವೇನು? ಕೃಷ್ಣ ಏನೆಂದು ಹೇಳಲಿ? ನಾನು ಬಹುಭೂಮಿಯಲ್ಲಿ ಓದ್ತಿರುವಾಗ ನಾನು ಒಂದು ಬಡ ಗೋವು ನಮ್ಮ ಉದಾಹರಣೆಲ್ಲ ಹಾಳು ಮಾಡುತ್ತಿರುವ ಒಂದು ಸಣ್ಣ ಕಲ್ಲ ಹೊಡೆದಕ್ಕೆ ಹಾಗೇ ಪ್ರಾಣ ಬಿಟ್ಟಿದೆ ಕೃಷ್ಣ. ಶಿವ ಶಿವ. ಗೋಹತ್ಯೆ ಮಹಾಪಾಪವಲ್ಲವೇ ನನ್ನ? ನಾವು ಗೋಪಾಲಕರಾಗಿ ಈ ಕಾರ್ಯವನ್ನು ಮಾಡುವುದು ಉಚಿತವೇ ಅಣ್ಣ? ಕೃಷ್ಣ ಹರಿದೆ ಮಾಡಿದ ಪಾಪ ಪರಕ್ಕೆ ಏನಾದರೂ ಸಹಾಯ ಇಲ್ಲವೇ ಕೃಷ್ಣ? ಅಣ್ಣ, ನಾವು ಬಾಲ್ಯದಲ್ಲಿದ್ದಾಗ ಗುರುಕುಲದಲ್ಲಿದ್ದಾಗ ನಮ್ಮ ಮುನಿಗಳಾದ ಸಾಂದೀಪುಣ್ಯ ಮುನಿಗಳು ಇದರ ಬಗ್ಗೆ ನನಗೆ ತಿಳಿಸಿದರು. ನೀನು ಇವತ್ತಿನಿಂದ 21 ದಿನ ಭೂ ಪ್ರದಕ್ಷಿಣೆ ಮಾಡಿದರೆ ನಿನ್ನ ಪಾಪವು ಪರಿಹಾರವಾಗುವುದಣ್ಣ. ಕೃಷ್ಣ ನಾನು ಈ ದಿನನೇ ಹೋಗುವೆನು. ಅಣ್ಣ ಸ್ವಲ್ಪ ತಡೆ. ಈಗ ತಾನೇ ಆ ದುರ್ಯೋಧನನಿಗೆ ಸಹಾಯವನ್ನು ಮಾಡುವೆ ಎಂದು ವಚನವಿಟ್ಟಿರುವೆಯಲ್ಲ ಕೃಷ್ಣ. ಯಾರ ಸಹಾಯ ಯಾರೋ ಪಡೆಯಲಿ, ಪಾಂಡವರಿಂದ ಕೌರವರೇ ಸಾಯಲಿ, ಕೌರವರಿಂದ ಪಾಂಡವರೇ ಸಾಯಲಿ, ನನ್ನ ಕಷ್ಟ ಪರಿಹಾರ ಸಾಕು. ನಾನು ಈ ದಿನನೇ ಸ್ವಲ್ಪ ತಡೆ. ಈಗ ದುರ್ಯೋಧನನ ಗತಿ? ಯಾರ ಗತಿ ಏನಾಗದಾಗಲಿ ಬಿಡಿ ಕೃಷ್ಣ. ಆಗಲಿ ಅಣ್ಣ, ಈಗಲೇ ನೀನು ಭೂ ಪ್ರದಕ್ಷಿಣೆಯನ್ನು ಮಾಡಿ ಮುಗಿಸಿಕೊಂಡು ಬಾ. ಕೃಷ್ಣ ನಾನು ಬರೋವರೆಗೂ ರಾಜ ಕಡೆ ಬಹಳ ಎಚ್ಚರವಾಗಿರಬೇಕು. ಆಗಲಿ ಅಣ್ಣ. ಅಗ್ರಜನಾದ ಬಲಭದ್ರನು ಹಿಂತಿರುಗುವುದರೊಳಗಾಗಿ ಈ ಕುರುಕ್ಷೇತ್ರ ಎಂಬ ಮಹಾಬಲಿಯನ್ನು ಮಾಡಿಯೇ ಮುಗಿಸುವನು.
ಒಂದು ನಾಮ ಹಲವು ಏನೇ ಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯನು ದೇವದಿಂದ ದೇವನ ಮುಂದೆ ಬರುವುದೊಂದು ತಿಳಿಯನು ದೇವದಿಂದ ದೇವನ ಒಂದು ಸಾವು ತಿಳಿದು ಕುಳಿತನೇ ನೆನೆ ಶಾಂತಳಾಗು ಪಾಂಚಾಲಿ ಶಾಂತಳಾಗು. ಅಗ್ರಜ ಹಣ ಕುರುಕುಲವ ಕಡಿ ಬಿಡದೆಂತು ವಹಿಸಿ ಮಾಡಲಿಯಲ್ಲ. ಅಗ್ರಜ ಹಣ ಕುರುಕುಲವ ಕಡಿ ಬಿಡದೆಂತು ವಹಿಸಿ ಮಾಡಲಿಯಲ್ಲ. ಧಡರ ವಡಲ ಕಡಿ ಬಿಡಲು ಕಡಗರದಿ ಬೆಣಕುತ್ತಿರಲು ಇದವಿರದೆ. ಅಗ್ರಜ ಹಣರ ವಡಲ ಕಡಿ ಬಿಡಲು ಕಡಗರದಿ ಬೆಣಕುತ್ತಿರಲು ಇದವಿರದೆ. ಅದಾಂದ ಕುರುಕುಲ ವಿಧಾನಿಸೆ ಅದಾಂದ ಕುರುಕುಲ ವಿಧಾನಿಸೆ ಹಣ ಕುರುಕುಲವ ಕಡಿ ಬಿಡದೆಂತು ದುಡವಹಿಸಿದನಿ ಪಡಲಿಯಲು ದುಡವಹಿಸಿದನಿ ಪಡಲಿಯಲು. ಶಾಂತಿ 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 ಎಂದು ಬಿಟ್ಟಿಲ್ಲವೇ ನನ್ನ ನಮೋಚಿತನದ ಭ್ರಾಂತಿ. ಭ್ರಾತೃತ್ವದ ಕೊಡಿ ಕಿತ್ತೊಗೆಯಲು ದಿಟ್ಟತನದ ಹಠಾಸವನ್ನೇ ಕಿತ್ತೆಸಲು ದಿಟ್ಟತನದ ಬಂಡರನ್ನು ತೊಳೆದು ಅಡ್ಡಗಟ್ಟಿದವರ ಯಾದೆ ಬಗೆದು ಬಾಹುಬಲ ಗಳಿಸುವ ಪಾಂಡವರು ಆ ಕೌರವರ ರುಂಡ ಮುಂಡಗಳನ್ನು ಚಂಡಾಡದವರದ್ದ ಈ ಭೀಮನಿಗದೆಂತ ಶಾಂತಿ. ದ್ರೌಪದಿಯನ್ನು ತೊಡೆ ತಟ್ಟಿ ಕೂರಲು ದ್ರೌಪದಿಯನ್ನು ಕರೆದವನ ಅಟ್ಟಾಸ ಅದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು. ಜಯಿಸುವೆ ಕುರುವಂಶವ ಕಳವಿಕೋರಿ ವಿರೋಧಿ ದುರಾತ್ಮರ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ ಕಳವಿಕೋರಿ ವಿರೋಧಿ ದುರಾತ್ಮರ ಜಯಿಸುವೆ ಕುರುವಂಶವ. ಅಭಿಗಳು ಪಡ ಪಡ ಅಭಿಗಳು ಪಡ ಪಡ ದುರುಳರ ಗೆಲ್ಲುವ ಭಲೆ ಭಲೆ ದುರುಳರ ಗೆಲ್ಲುವ ಭಲೆ ಭಲೆ ದುರುಳರ ದುರಧಲಿ ಕೊಡಿ ಕೊಡಿ ಗಾಯ್ದ ದುರುಳರ ದುರಧಲಿ ಕೊಡಿ ಕೊಡಿ ಗಾಯ್ದ ಜಯಿಸುವೆ ಕುರುವಂಶವ ಕಳವಿ ಕೋರಿ ವಿರೋಧಿ ದುರಾತ್ಮರ ಜಯಿಸುವೆ ಕುರುವಂಶವ.
ಭಕ್ತರಿಗೆ ಹೊಟ್ಟಗಟ್ಟಿ ಕಾಡುತ್ತಿರುವ ಆ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನಚ್ಚುತ್ತದೆ. ವಿಷಪ್ರಾಸನ, ಕಪಟ ದ್ಯೂತ, ಭೀಕರ ಕೋಡಿನ ವನವಾಸ, ಕೈಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಬಲವಂತರಾದರೆ ತೊಡೆ ತಟ್ಟಿ ರಣರಂಗದಲ್ಲಿ ನಿಲ್ಲಲಿ. ಯಾವುದಿಲ್ಲದ ಕುರುರಕ್ತವನ್ನೇ ಏರಿಸಿಬಿಡುತ್ತೇವೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕುರುರಕ್ತ ಪಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನನಗೆ ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಸಹೋದರ, ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ಈಗಾಗಲೇ ನಮ್ಮ ಪಕ್ಷವನ್ನು ವಹಿಸಿದ್ದರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನ ಆಗಮನ ಆಗುವುದಾಗ ಸಂಧಿ ವಿಚಾರವನ್ನು ತಿಳಿಯೋಣ. ಅದು ಶ್ರೀಕೃಷ್ಣ ಪರಮಾತ್ಮರು ಇತ್ತಲೇ ಬರ್ತಿರುವರು. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸು. ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಓ ಪಾಂಡುರಂಗ
ನಿನಗೆ ಮಂಗಳವಾಗಲಿ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕಂಜದೊಳ್ಳ ಕಾಶವನ ಮೋದನ ಕಾರುಣ್ಯ ಗುಣಶೀಲ ನವಚೇತನ. ಪರಮಾತ್ಮ, ಕಂಜದೊಳ್ಳ ಕಾಶವನ ಮೋದನ ಕಾರುಣ್ಯ ಗುಣಶೀಲ ನವಚೇತನ. ಕಂಜದೊಳ ಕಾಶವನ ಮೋದನ ಕಾರುಣ್ಯ ಗುಣಶೀಲ ನವಚೇತನ. ಕಂಜದೊಳ ಕಾಶವನ ಮೋದನ ಕಾರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ, ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನವಾದ ಪುರುಷೋತ್ತಮ, ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು, ಮಹಾಮಹಿಮ. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯ ದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮಾರೆಯ ಬಾಯಿಗೆ ತುತ್ತಾಗಿಸಲೆ ಕಲುಸಿದೆಯ ಬರದ ಭೂಮಾತೆ ಶಿರದಡಿಯಲ್ಲಿ ಹೆಪ್ಪುಗಟ್ಟಿದ್ದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳು ದೇವ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಅಂದರೆ ಸಮರವನಲ್ಲದಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಮರೆಯ ಧರಿಸದಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದ ಮುಂದೆ ಘೋರ ಯುದ್ಧವ ವೀಕ್ಷಿಸಿ ಸಹಿಬನೆ ದಿಟನೆ ಕರಳು ಸಂದಿಗೆ ಆಕರ್ಷಿಸುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ.
ಬಾಳಗೈಯುವುದು ಅಸಮತವೆನ್ನಗೆ ಚಾಳಿಸದಿರನ್ನ ಬೇಡುವೆ ದೇವಾ. ಚಾಳಿಸದಿರನ್ನ ಬೇಡುವೆ ದೇವಾ. ತಂದೆಯಿಂದಲೇ ರಾಜ್ಯವ ನಡೆಯುವ ರಾಜ್ಯವ ನಡೆಯುವ ಅಂಗವ ಮಾಡಲು ಬೇಡಲು ದೇವ. ಅಂಗವ ಮಾಡಲು ಬೇಡಲು ದೇವ. ಸಮರದಿ ಕಾವಲುವ ಪಾಪದ ಫಲವೇಕೆ? ಸಮರದಿ ಕಾವಲುವ ಪಾಪದ ಫಲವೇಕೆ? ಸಮರದಿ ಬೇಡವೋಕೆ ಓ ದೇವ. ಸಮರದಿ ಬೇಡವೋಕೆ. ಪರಮಾತ್ಮ, ಧರ್ಮಾನಂದ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸೆನು. ಅಂದ ಬಳಿಕ ನೀನು ಈಗಲೇ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕು ಅಂದ. ಸತ್ಪುರುಷ ಹೃದಯ ಮಂದಿರ. ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಮಗಳ ಅಭಿಮತ ಕಡ್ಡಲಾಗಿ ಮಂದಮತಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ಹೌದು ದೇವ, ಮಂದಮತಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾನೆ ವಂದಿಸಿ ಬೇಡುತ್ತ ನಿನಗೆ. ತಂದೆ ಪಾಂಡು ಜನಕನಾನೆ ವಂದಿಸಿ ಬೇಡುತ್ತ ನಿನಗೆ. ಮಂದಮತಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ರಾಜ್ಯ ಅವನೊಬ್ಬನ ಆಸ್ತಿಯೇ. ಹೌದು ದೇವ, ಹೆಚ್ಚ ನೀಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ನಿರ್ಣಯಿಸಿ ದುಡಿದೇಹನು ವಂಚಿತ ಪುರು ರಾಕ್ಷಸ ಗರ್ಭಶೀಲ ಕಲೆಯಳು. ಶ್ರಮವಹಿಸಿ ದುಡಿದೇಹನು ವಂಚಿತ ಪುರು ರಾಕ್ಷಸರ ಗರ್ಭಶೀಲ ಕಲೆಯಳು. ಗರ್ಭಶೀಲ ಕಲೆಯಳು. ಮಂದಮತಿಯ ಕೌರವರನ್ನು ಕಂಡಿ ನನಗೆ ಸಲ್ಲದು. ತಂದ ಪಾಂಡು ಜನಕನವನ್ನೇ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕನಾನೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ಓ ಸುದೇವ, ನಮ್ಮಗಳ ಅಭಿಮತಿಗೆ ಅಡ್ಡಲಾಗಿ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಶತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಹಜವಾಗಿ ಕೊಲ್ಲುತ್ತಿರುವೆ. ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮ ಮುಂಬರಲು ಬರುತ್ತಿಲ್ಲ. ಛೀ, ನಮ್ಮ ಹೇಡಿ ಜನ್ಮಕ್ಕೆ ನಾಚಿಕೆ ಆಗಬೇಕು. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಂತೆ? ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಒಪ್ಪಿಕೊಂಡ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸುವರೆ. ದೃಪದ ನರೇಂದ್ರ ನಂದಿನಿ, ಅಣ್ಣ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಮನದಿಗಾದ ಅಪಮಾನ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯನ್ನೇ ಪ್ರಯತ್ನಿಸಿರುವ ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಜನಾರ್ದನ
ಧರ್ಮವೆಂದು ಧರ್ಮ ಪತ್ನಿಯನ್ನೇ ಜೂಜಿನಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರು ನನ್ನ ಪತಿಗಳು. ಓಹೋ, ಭೀಮಸೇನ ಬಂಡೆ ಬಂಡೆ ಕೂಳನ್ನು ತಿನ್ನುತ್ತಿದ್ದ ಬಂಡೆ ಪಕ್ಕ ನಿಲ್ಕೊಂಡ ಮಹಾದೋರಂಡ. ಹೇಗೆ ಬೇಕು ಈ ಗದಾದಂಡ, ಅದನ್ನು ಬಿಸಿಟ್ಟು ಕೈಗಳಿಗೆ ಸೌಟು ಸಾಕು. ಸುಮ್ಮನಿರಿ. ಪಾರ್ಥ ಕಿರೀಟಿ ದಶನಾಮಧೇಯ ಪಾಶುಪತಾಸನ ಪಡೆದ ಮಹಾಶೌರಿ. ನಿನಗೇಕೆ ಬೇಕು ಈ ಗಾಂಡೀವ, ಅದನ್ನು ಬಿಸಿಟ್ಟು ಕೈಗಳಿಗೆ ಬಳೆ ತೊಟ್ಟುಕೊಳ್ಳಿ. ಅಣ್ಣ, ಇವರ್ಯಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನಿನ್ನ ಆಜ್ಞೆ ಒಂದಿದ್ದರೆ ಸಾಕು ಅಣ್ಣ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ವೈರಿಗಳನ್ನು ನಾಶ ಮಾಡಿ ನನ್ನ ಪ್ರತಿಜ್ಞೆ ನಡೆಸಿಕೊಳ್ಳಬೇಕು. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ಜನಿಸಿದನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡಬೇಕಾಗತ್ತಣ್ಣ, ಪ್ರಾಣತ್ಯಾಗ ಮಾಡಬೇಕು. ಈಗ ಚೆನ್ನಾಯಿತು. ಪತಿಗಳ ಐವರ ಅಭಿಪ್ರಾಯವೇ ಒಂದು, ತಂಗಿಯ ದ್ರೌಪದಿ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾವೇನು ಮಾಡಿವೆ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದನಷ್ಟೇ. ಓಳು ಹೇಳಿದ್ದನ್ನು ನೀನು ಕೇಳಿದೆ ಅಲ್ಲ? ಏಕೆ ನೀನು ಕೇಳಲಿಲ್ಲವೇ? ಕೇಳರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನು ಆಲಿಸುವುದು ನಿನ್ನ ಆದ್ಯ ಕರ್ತವ್ಯವಲ್ಲವೇ? ಏಕೆ ಉಳಿದ 4 ಪತಿಗಳಿಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಈ ಭೀಮನಿಗೂ ನನಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನ ಗುಂಡಿಗೆಯ ಬಿಸಿನತ್ತಟ್ಟು ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆಲ್ಲೆನು ತಂಗಿ ಗಣಗದ ದಂಡದಿಂದ ದುರ್ಯೋಧನನ ತೊಳೆಯ ಪುಡಿಗೊಟ್ಟುವೆನು ತಂಗಿ ನುಡಿದಯೋ ಗಂಡುಗರಿಗೆಂದು ಕಂಬದ ನುಡಿಗಳ ನುಡಿದು ಬಾವಾ ಭೀಮಸೇನ ಮರೆತೆಯೋ ಮರೆತು ನಿದ್ರೆಯಲಿಯೋ ಇಡಿಂಬ ಮನೋಹರ ಅಡಗಲಿ ನಿನ್ನ ಕೂಹಕ ಕಂಠದ ಕರಳಿರುವ ಬಿರುನುಡಿ, ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಹೆಂಡಿರ ಕಣ್ಗಳಲ್ಲಿ ಸಹಸ್ರಮಡಿಯ ಕಂಬನಿಯ ತರಿಸುವೆ. ಕೋಲವೇ ಕೌರವನ ಬೆಂಬಲವಾಗಿ ನಿಂತರು ಸರಿಯೇ? ಕೋಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ನೋಡಲ. ದೃಪದ ಸುತೆ ಕಟ್ಟಿಸುವಿ ನೀ ನಿನ್ನ ಬಿಡುಮುಡಿಯ ಹೊಡೆದಿರು ವ್ಯಥೆಯ ನರಕಮರ್ದನ ಕೇಳನ್ನ ಅಭಿಪ್ರಾಯ. ಮೋಡ ಗುಡಿಗೆ ಗುಡಿಗೆ ಮರೆಯಲಿ, ಈ ಭೂಮಿ ನಡಿಗೆ ಬಿರಿಯಲಿ, ಹೊಕ್ಕಿರ ಪಥದಲ್ಲಿ ಸಪ್ತ ಸಾಗರವು ಗೋರ್ಘರಿಯಲಿ. ಹೋಗಿದೇವ ಮೋಡ ಗುಡಿಗೆ ಗುಡಿಗೆ ಮರೆಯಲಿ, ಈ ಭೂಮಿ ನಡಿಗೆ ಬಿರಿಯಲಿ, ಹೊಕ್ಕಿರ ಪಥದಲ್ಲಿ ಸಪ್ತ ಸಾಗರವು ಗೋರ್ಘರಿಯಲಿ. ದುರುಳರ ಸಿರಗಳ ಕಡಿಯಲು ಬೆಳೆಸಲ, ದುರುಳರ ಸಿರಗಳ ಕಡಿಯಲು ಬೆಳೆಸಲ. ಸರದಿ ಗಂಧದಲ್ಲಿ ಮಡಕೆ ಬೆಜಯವ, ಸರದಿ ಗಂಧದಲ್ಲಿ ಮಡಕೆ ಬೆಜಯವ. ಗುರುಕುಲವ ಸರಿಸಿರುವೆ, ಗುರುಕುಲವ ಸರಿಸಿರುವೆ. ದುರುಳ ಕೌರವರ ಪರಿವಿಧದಲ್ಲಿ, ದುರುಳ ಕೌರವರ ಪರಿವಿಧದಲ್ಲಿ ಮೋಡ ಗುಡಿಗೆ ಗುಡಿಗೆ ಮರೆಯಲಿ, ಈ ಭೂಮಿ ನಡಿಗೆ ಬಿರಿಯಲಿ, ಹುಕ್ಕಿನ ಪಥದಲ್ಲಿ ಸಪ್ತ ಸಾಗರವು ಓರ್ಘರಿಯಲಿ, ಓರ್ಘರಿಯಲಿ, ಓರ್ಘರಿಯಲಿ. ಹೌದು ದೇವ, ದಯಮಾಡಿ ಸಂಜೆ ನಿರಾಕರಿಸಿಬಿಡು. ವಾಸುದೇವ, ಆ ಪಷಾಂಡರೊಡೆ ನಮಗೆ ಸಂದೆ ಫಲೋಕ್ಷಣ ಮೆಚ್ಚಿಸಿ ಪಡೆದನೆ ಪಾಶ್ವಪದಾಸ್ರವ. ಫಲೋಕ್ಷಣ ಮೆಚ್ಚಿಸಿ ಪಡೆದನೆ ಪಾಶ್ವಪದಾಸ್ರವ. ವಿಧ ವಿಧ ಅಸ್ತ್ರ ಪ್ರಯೋಗದಿಂದ ವಿಧ ವಿಧ ಅಸ್ತ್ರ
ಗಳಿಸಿದೆನ ನಾವಿದೆನೆಂಬ ಬೆದರ ಕೃಷ್ಣ ಕೃಷ್ಣ ಹರಿಗಳ್ಳದ ಕೈಯಲ್ ವಸುದೇವ ಹರಿಗಳ್ಳದ ಕೈಯಲ್ ಹವಿತೋತ್ಸಾಹದಿಂದಿರೆ ಅನುಜಯ ಈ ಪರಿನೈಪುದು ತರದೆ ಅಗ್ರಜಕ್ಕೆ ಕೃಷ್ಣ 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 ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದಲೇಬೇಕು. ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಕರವಾಗಿ ಬೆಳೆಯಲೇಬೇಕು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರು ಬಹಿರಂಗದಲ್ಲಿ ಸಂಧಿಗೆ ಒಪ್ಪಿಕೊಂಡರಾದರೂ ಅಂತರಂಗದಲ್ಲಿ ಅವರ ಸೇಡೆಂಬ ಜ್ವಾಲೆಯು ದಗದಗನೆ ಹತ್ತಿ ಉರಿಯಿತು. ಇದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿದ್ದಾರೆ. ಧರ್ಮನಂದನ, ಪರಮಾತ್ಮ, ಕೇಶವನಿನ್ನ ಆಶೀರ್ವಾದದ
ಪರಮಾತ್ಮ, ಧರ್ಮನಂದನ. ನನ್ನ ಬುದ್ಧಿಗೆ ಮಂಕುಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಇಚ್ಛೆಯಂತೆ ಮಾಡು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಪ್ರತಿಕಾರ ತೀರಲೇಬೇಕು. ತಂಗಿ ದ್ರೌಪದಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಸಂಧಾನಕ್ಕೆ ನಾನು ಕುರಿಸಬೇಕು. ತಮ್ಮ ಇಚ್ಛೆಯಂತೆ ಅಲ್ಲಿ ಪರಮಾತ್ಮ. ಅಣ್ಣ, ತಂಗಿ, ಧರ್ಮಪುತ್ರನು ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸರಗುಡಿ ಬೇಡಿಕೊಳ್ಳುವೆನು ಅಣ್ಣ. ಚಿಂತಿಸಬೇಡ ತಾಯಿ. ಚಿಂತೆ ಪಡದಿರು ನೀ, ಶಾಂತಿಯ ತಾಯಿ ಸದಯೇ ನಿನ್ನಯ ಮನದ ಚಿಂತೆ ಪಡದಿರು ನೀ. ಚಿಂತೆ ಪಡದಿರು ನೀ, ಶಾಂತಿಯ ತಾಯಿ ಸದಯೇ ನಿನ್ನಯ ಮನದ ಚಿಂತೆ ಪಡದಿರು ನೀ. ವ್ಯಾಕುಲ ಪಡಲೇಕೆ ಹೃದಯದಲ್ಲಿ ವ್ಯಾಕುಲ ಪಡಲೇಕೆ ಮೃದು ಹೃದಯದಲ್ಲಿ ಪರೆ ಪರೆ ನಿಮ್ಮನ್ನು ಪುರವೈರಿ. ಮರೆ ಬನೆ ನಿಮ್ಮನ್ನು ಪುರವೈರಿ. ನೀನದು ನಗುತ್ತಿದೆ ಎನ್ನ ಮನಗೆ ಶಾಂತಿ. ನೀನದು ನಗುತ್ತಿದೆ ಎನ್ನ ಮನಗೆ ಶಾಂತಿ. ನಿನ್ನಯ ಮನದ ಬೇಗೆಯನ್ನು ನೊಂದಿಸಿ. ನಿನ್ನಯ ಮನದ ಬೇಗೆಯನ್ನು ಜಯ ನಿಮಗಿಂದು ಒದಗಿ ಬಂದಿರು. ಚಿಂತ ಪಡೆದು ಚಿಂತೆ ಇಲ್ಲಿರೋ. ಜಯ ನಿಮಗಿಂದು ಒದಗಿ ಬಂದಿರು. ಚಿಂತ ಪಡೆದಿರು. ಶಾಂತಿಯ ತಾಯಿ ಸದಯೇ ನಿನ್ನಯ ಮನದ ಚಿಂತೆ. ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ಮುಗಿಲದಿ ಮೆರೆದಿ. ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ಮುಗಿಲದಿ ಮೆರೆದಿ. ನಿನ್ನಯ ಮನದ ಬೇಗೆಯನ್ನು ನೊಂದಿಸಿ. ನಿನ್ನಯ ಮನದ ಬೇಗೆಯನ್ನು ನೊಂದಿಸಿ. ಸರ್ಪಲಾಂಛನವ ದರ್ಪವ ಮುರಿದು ಕಪಿತ್ವದಲ್ಲಿ ಸೇರಿದರಕ್ಕೆ. ಸರ್ಪಲಾಂಛನವ ದರ್ಪವ ಮುರಿದು ಕಪಿತ್ವದಲ್ಲಿ ಶಾಂತಿಯ ತಾಯಿ ಸದಯೇ ನಿನ್ನಯ ಮನದ ಚಿಂತೆ ಪಡದಿರು. ಮನದೊಳು ಚಿಂತೆ ಪಡದಿರು. ತಲೆಯೊಳು ಚಿಂತೆ ಪಡದಿರು ನೀ. ತಂಗಿ, ಅಣ್ಣ, ಚಿಂತಿಸಬೇಡ. ನಾನೀಗಲೇ ಆ ರಾಜ್ಯಸಭೆಗೆ ಹೋಗಿ ಆ ದುರ್ಯೋಧನನ್ನು ಸರ್ವ ಪ್ರಕಾರದಲ್ಲೂ ಕೆರಳಿಸಿ ಯುದ್ಧವನ್ನು ನಿಶ್ಚಿತಪಡಿಸಿಕೊಂಡೇ ಬರುವೆನು. ನಾನಿನ್ನು ಬರಲೇ? ಹಾಗೆಗಳೇ ಅಣ್ಣ.